ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಏನ್ ಚಂದ ಇದೆ ಗೊತ್ತೇನ್ರಿ, ಇಲ್ಲಿಂದ ನೋಡಕ್ಕೆ ಏನ್ ಅದ್ಭುತವಾಗಿದೆ ಗೊತ್ತೇನೋ. ಜನಸಾಗರ ಅಂದ್ರೆ ಇದು. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ ಹಿರಿಯರು ಹೇಳೋರು, ಇಂದ್ರ ಇದನ್ನಲ್ಲ ಅವನು ದೇವರಿಗೆಲ್ಲ ಹೆಡ್, ಅವನಿಗೆ 1000 ಕಣ್ಣುಗಳಂತೆ ಇಂದ್ರನಿಗೆ. ಎಲ್ಲ ಕಡೆ ನೋಡ್ಕೋಬೇಕಲ್ಲ, ಪ್ರಪಂಚದ ಎಲ್ಲ ಕಡೆ ನೋಡ್ಕೋಬೇಕಲ್ಲ, 1000 ಕಣ್ಣುಗಳು ಅಂತ. ಆಗ ನಮ್ಮ ಹಿರಿಯರು ಹೇಳೋರು, ನಮ್ಮೆಲ್ರಿಗೂ ಇಂದ್ರಂತರ 1000 ಕಣ್ಣುಗಳಿರ್ಬೇಕು. ಯಾಕಂದ್ರೆ ಹಂಪಿ ಅಂತ ಸುಂದರವಾದ ಜಾಗವನ್ನು ನೋಡಕ್ಕೆ 2 ಕಣ್ಣು ಸಾಲಲ್ಲ, 1000 ಕಣ್ಣುಗಳು ಬೇಕು ಅಂತ. ಸಹಸ್ರ ನಯನವಾಗಿರ್ಬೇಕು ನಾವು. ಹಂಪಿ ಅಂದ್ರೇನೆ ಸೌಂದರ್ಯ. ಅಂತ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿ ಈಗ ಲಕ್ಷಾಂತರ ಕನ್ನಡಿಗರ ಕಣ್ಣು ಕಾಣ್ತಾ ಇದೆಯಲ್ಲ, ಇದಕ್ಕಿಂತ ಅದ್ಭುತವಾದ ದೃಶ್ಯ ಏನಿರುತ್ತೆ ಹೇಳಿ. ಅಲ್ಲಿ ಹಿಂದೆ ಹಂಪಿ ಒಂದು ಸೌಂದರ್ಯ ಅಂದ್ರೆ ನೀವೆಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲಿ ಸೇರಿದಿರಲ್ಲ, ಅದು ಅಷ್ಟೇ ಸೌಂದರ್ಯ. ಆ ಸೌಂದರ್ಯನ ಈ ಸೌಂದರ್ಯ ಕೈ ಕುಲುಕ್ದಾಗಿದೆ. ಎಂತ ಎಂತ ಅದ್ಭುತವಾದಂತ ಸಮಾರಂಭ ಇದು ಜಮೀರ್ ಸರ್, ಎಂತ ಅದ್ಭುತವಾದ ಸಮಾರಂಭ. ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಿಂದ ಲಾಲ್ಬಾಗ್ ಒಂದು ಫ್ಲೈಓವರು, ಲಾಲ್ಬಾಗಿಂದ ಕಬ್ಬನ್ ಪಾರ್ಕ್ ಕಡೆ ಇನ್ನೊಂದು ಫ್ಲೈಓವರು. ಆ ಥರ ಈ ಸಮಾರಂಭ ಇದೆಯಲ್ಲ, ಅದು 2025ಗೂ 15ನೇ 14ನೇ ಶತಮಾನಗೂ ಒಂದು ಫ್ಲೈಓವರ್ ಸರ್ ಇದು. ಅಂದು ಇಂದು ಎಂದು ಕನ್ನಡಿಗರು ಶ್ರೇಷ್ಠರು ಅಂತ ಸಾಬೀತು ಮಾಡುವಂತ ಸಮಾರಂಭ ಈ ಹಂಪಿ ಉತ್ಸವ. ಇದನ್ನ ಅದ್ಭುತವಾಗಿ ಆಯೋಜನೆ ಮಾಡಿದ್ರ. ಅಲ್ಲ, ಸುಮ್ಮನೆ ಯೋಚನೆ ಮಾಡಿ ನೋಡಿ, ಇದು ಎಂತ ಜಾಗದಲ್ಲಿ ಇದೀವಿ ನಾವು ಅಂತ. ನಾನು ಫ್ಲೈಓವರ್ ಅಂತ ಸೇತುವೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಸುಮ್ಮನೆ ಕಲ್ಪಿಸ್ಕೊಂಡು ನೋಡಿ. ಇಲ್ಲ ಹುಡುಗ ಇದ ನೋಡಿ, 10 ವರ್ಷ ಇರ್ಬೋದು, ಅವನ ಮೊಬೈಲಲ್ಲಿ ನನ್ನ ರೆಕಾರ್ಡ್ ಮಾಡ್ತಾನೆ. ಅದೇ ಜಾಗದಲ್ಲಿ ಅದೇ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕತ್ತಿ ವರಿಸೆ ಕಲಿತಾ ಇದ್ದ. ಯಾರು? ಕೃಷ್ಣದೇವರಾಯ. ಅಲ್ಲಿ ಜಮೀರ್ ಸಾರು ಶಿವರಾಜ್ ಸಾರು ಮಾತಾಡ್ತಿದಾರಲ್ಲ, ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ತಿಮ್ಮರಸು ಕೃಷ್ಣದೇವರಾಯ ಚರ್ಚೆ ಮಾಡ್ತಿರ್ಬಹುದು, ಯಾರಿಗ್ ಗೊತ್ತು. ಅಲ್ಲಿ ಪ್ರೇಮ ಅವರು ಪೂಜಾ ಗಾಂಧಿ ಕೂತಿದಾರಲ್ಲ, ಅದೇ ಜಾಗದಲ್ಲಿ ಮಹಾರಾಣಿಯರು ಓಡಾಡ್ತಿದ್ರು. ಅಲ್ಲಿ ನಿಮ್ಮ ಕಾರು ಬೈಕ್ ಎಲ್ಲ ಪಾರ್ಕ್ ಮಾಡಿದಿರಲ್ಲ ಸರ್, ಅದೇ ಜಾಗದಲ್ಲಿ ಆನೆಗಳು ಕುದುರೆಗಳು ವಿಶ್ರಾಂತಿ ಪಡಿತಿದ್ವು. ಅಂತ ಜಾಗ ರೀ ಇದು. ಸಾಧಾರಣ ಜಾಗ ಅಲ್ಲ, ನೀವು ಸಾಧಾರಣರಲ್ಲ. ಇಂಥ ಅದ್ಭುತವಾದಂತ ಹಿನ್ನೆಲೆ ಇರುವಂತ ಹಂಪಿಯ ಜನ ನೀವು. ಅದು ನನಗೆ ಬರ್ತಿರ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಈಗ ನೆಲ್ಲ ಮೊಬೈಲಲ್ಲಿ ಆ್ಯಪಲ್ಲಿ ಅಮೆಝಾನ್ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್, ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬಿಡ್ತೀವಿ. ಅಮೆಝಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ, ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಮಾರ್ತಿದ್ರಂತೆ. ಅದು ಏನೋ ಇಷ್ಟು ಮಾಣಿಕ್ಯ ಅಲ್ಲ, ಮುಷ್ಟಿಯಷ್ಟು ಸೈಜು ಮಾಣಿಕ್ಯ. ಈ ಹೂ ಮಾರ್ತಿರಲ್ಲ ಬುಟ್ಟಿಯಲ್ಲಿ, ಅದರಲ್ಲಿ ವಜ್ರಗಳನ್ನ ಮಾರೋರಂತೆ. ಅಂತ ಜಾಗ ಹಂಪಿ. ಹಾಗಾಗಿ ಆ ಕಾಲದ ಅಮೆಝಾನ್ ಹಂಪಿ ಸರ್. ಈ ಕಾಲದಲ್ಲಿ ಮೊಬೈಲಲ್ಲಿ ಯೂಟ್ಯೂಬ್ ಮ್ಯೂಸಿಕ್, ಸ್ಪಾಟಿಫೈ, ಟಿವಿಯಲ್ಲಿ ನೋಡ್ತಿರಲ್ಲ ಸರಿಗಮಪ ಕಾರ್ಯಕ್ರಮ, ಶ್ರೇಷ್ಠ ಗಾಯಕರು ಹಾಡೋದು. ಆ ಕಾಲದಲ್ಲಿ ಮನುಷ್ಯರಲ್ಲ, ಸ್ತಂಭಗಳು ಸರಿಗಮಪ ಅಂತ ಹಾಡಿದ್ದು ಹಂಪಿಯಲ್ಲಿ. ಆ ಕಾಲದ ಸ್ಪಾಟಿಫೈ, ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ. ಈಗ ನಾವೆಲ್ಲ ಸೆಲೆಬ್ರಿಟೀಸು ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತಿವಿ. ಅದು ಡಿಪ್ರಿಸಿಯೇಷನ್ ಆಗಿ 10% 15 ವರ್ಷದಲ್ಲಿ ಗುಜರಿ ಸೇರ್ಬಿಡುತ್ತೆ. ಆದರೆ 500 ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ, ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ. ನಿಮ್ಮ ಊರಿನ ಕಲ್ಲಿನ ರಥ, ಅದಕ್ಕಿಂತ ವಾಹನ ಇದೆಯೇನ್ರಿ? ಹಾಗಾಗಿ ಆ ಕಾಲದ ಅಮೆಝಾನ್, ಆ ಕಾಲದ ಸ್ಪಾಟಿಫೈ, ಆ ಕಾಲದ BMW, ಬೆನ್ಸ್ ಎಲ್ಲ ಹಂಪಿ. ಏನ್ ನೋಡಿ ಎಂತ ಅದ್ಭುತ. ಆ ಕಾಲ ಈ ಕಾಲನ ನಾವು ಕಂಪೇರ್ ಮಾಡಲೇಬಾರ್ದು, ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಈ ಕಾಲದ ಸಾಧಾರಣ ಶ್ರೀಸಾಮಾನ್ಯರಿಗೆ ಇರುವಂತ ಅನುಕೂಲ ಆ ಕಾಲದ ರಾಜರಿಗೂ ಇರಲಿಲ್ಲ ಅನ್ನೋದೇ ಸತ್ಯ.
ಆ ಕಾಲದಲ್ಲಿ ಪಾರಿವಾಳದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕು, ರಾಜ ರಾಣಿಗೆ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಬರೆದು ಪಾರಿವಾಳ ಕಟ್ ಕಳಿಸ್ಬಿಡೋನು. ಅದು ಮಧ್ಯದಲ್ಲಿ ಪಾರಿವಾಳ ಇನ್ನೊಂದು ಹೆಣ್ಣು ಪಾರಿವಾಳ ನೋಡಿದ್ರೆ ಅದೆಲ್ಲ ಹೊಟ್ಟೋಗೋದು ಡುವೆಟ್ಗೆ. ಆದ್ರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಮೆರಿಕಾಲಿದ್ರು 1 ಸೆಕೆಂಡಲ್ಲಿ SMS ಕಳಿಸ್ತೀರಲ್ವಾ? ಮಹಾಕುಂಭಕ್ಕೆ ಹೋಗ್ಬೇಕು ಅಂದ್ರೆ ಆ ಕಾಲದಲ್ಲಿ 3 ತಿಂಗಳಾಗೋದು. ಈಗ 1 ದಿನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ ಎಲ್ಲ ನೋಡಿ ಬಂದ್ಬಿಡ್ತೀರಾ ನೀವು. ಹಾಗಾಗಿ ಈ ಕಾಲದ ಶ್ರೀಸಾಮಾನ್ಯರಿಗೆ ಇರುವಂತ ಅನುಕೂಲಗಳು ಆ ಕಾಲದ ರಾಜರಿಗೂ ಇರಲಿಲ್ಲ. ಹಾಗಾಗಿ ಏನೇ ಸಾಧನೆ ಇದ್ರೂ ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮಲ್ಲೇ ನಾವು ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡಿದ್ರೆ ಎಂಥ ಅದ್ಭುತವಾದ ಸಾಹಸ ರೀ, ಎಂಥ ಇತಿಹಾಸ ರೀ ಅದು. ವಿಜಯನಗರ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕಾಗಿರುವ ಒಂದು ಇತಿಹಾಸ ಅಂದ್ರೆ ಅದು ನಿಮ್ಮೂರಿನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ. ಹಾಗಾಗಿ ಈ ಸಮಾರಂಭ ಅನ್ನೋದು ಬರೀ ಒಂದು ಉತ್ಸವ ಅಲ್ಲ, ಅದು ಕನ್ನಡಿ, ನಮ್ಮ ಸಂಸ್ಕೃತಿಯ ಕನ್ನಡಿ. ಅದು ಸಂದೇಶ. ಏನ್ ಸಂದೇಶ? ವಿಜಯನಗರದಲ್ಲಿ ಎಲ್ಲ ಜೊತೆಗಿದ್ದಾಗ ಅಮೋಘವಾಗಿತ್ತು. ಯಾವಾಗ ಒಬ್ರಿಗೊಬ್ರು ಜಗಳ ಶುರುವಾಯ್ತೋ, ಯಾವಾಗ ಒಗ್ಗಟ್ಟನ್ನ ಕಳ್ಕೊಂಡ್ರೋ, ಯಾವಾಗ ದ್ರೋಹಿಗಳು ಒಳಗ್ ಬಂದ್ರೋ ಸಾಮ್ರಾಜ್ಯನೇ ಬಿದ್ದೋಯ್ತು. ಹಾಗಾಗಿ ಅದು ಒಂದು ಸಂದೇಶ. ಜೊತೆಗಿದ್ರೆ ಏಕತೆ ಏಳು, ಅನೈಕ್ಯತೆ ಬೀಳು. ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ. ಯಾವ ರೀತಿಯಲ್ಲಿ ಪಾಠ? ಅಲ್ಲಿ ನೋಡ್ತಿರಲ್ಲ, ಆ ಕಲ್ಲಿನ ರಥ ಇರ್ಬೋದು, ಆ ಬೇರೆ ಬೇರೆ ಇಲ್ಲಿ ನೋಡುವಂತ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ, ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು. ಹಾಗಾಗಿ ಅದು ಶಿಲೆಯಾಗಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು, ಗಮನದಿಂದ ಕೆತ್ತಬೇಕು. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಆ ಕಲ್ಲಿನ ರಥ ಹೇಗಾಯ್ತು? ಎಷ್ಟು ಸಾವಿರ ಏಟುಗಳನ್ನ ತಿಂದು ಅದು ಕಲ್ಲಿನ ರಥ ಆಗಿದೆ. ಹಾಗಾಗಿ ಏಟು, ಅವಮಾನ, ಕಾಲೆಳೆಯೋರು ಎಲ್ಲ ನಡೀತಾ ಇರುತ್ತೆ. ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ. ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂತ ಗಮನ, ಆ ಕಲ್ಲಿಗೆ ಇದ್ದಂತ ಸಹನೆ ನಿಮ್ದಾಗ್ಲಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು. ಜಮೀರ್ ಸರ್, ವಂಡರ್ಫುಲ್ ಪ್ರೋಗ್ರಾಮ್. ನಮ್ಮ ಅಂಬರೀಷ್ ಸರ್ ಜೀವಂತವಾಗಿದ್ದಾಗ ನೀವು ನಮ್ಮ ಕಲಾವಿದರ ಸಂಘಕ್ಕೆ ಬಹಳ ದೊಡ್ಡ ಸಹಾಯ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ. ಹಾಗಾಗಿ ಕಲಾವಿದರ ಪರವಾಗಿ ನಿಮಗೆ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಸರ್, ಬಹಳ ಖುಷಿ ಆಯಿತು. ತಮ್ಮೆಲ್ರಿಗೂ ಮತ್ತೊಮ್ಮೆ ವಂದನೆಗಳು. ನಮಸ್ಕಾರ, ಬರ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.